ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವಿದೆ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಕಡೆ ವೈಷ್ಣವು ಮತ್ತೆ ಲಕ್ಷ್ಮಿ ಇಬ್ರು ಬರ್ತೀವಿ ಅಂದಿದ ತಕ್ಷಣ ವಿಧಿ ಅಂತೂ ಫುಲ್ ಖುಷಿಯಾಗಿ ಅವ್ರ ಅಣ್ಣನ ಹಗ್ ಮಾಡಿರ್ತಾಳೆ. ನೋಡು ವಿಧಿ, ಎಷ್ಟೇ ಕಷ್ಟ ಆಗ್ಲಿ ನನ್ ತಂಗಿ ಜೀವನ ಸರಿ ಹೋಗ್ಬೇಕು, ನಾನು ವಿಖ್ಯಾತ್ ಮನೆಗೆ ಬಂದು ನಿಮ್ಮಿಬ್ರು ಕೂಡ ಆ ಮನೆಗೆ ಸೇರೋ ಹಾಗೆ ಮಾಡ್ತೀನಿ ಅಂತ ವೈಷ್ಣವ್ ಹೇಳಿದ ತಕ್ಷಣ ಸರಿ ಅಣ್ಣ ಆಯ್ತು ಅಂತ ವಿಧಿ ಕೂಡ ಫುಲ್ ಖುಷಿ ಆಗ್ಬಿಡ್ತಾಳೆ. ಸರಿ, ನೀನ್ ಇವಾಗ ಏನು ಕೂಡ ಅನಾಹುತ ಮಾಡೋ ಆಗಿಲ್ಲ, ನಾವಿಬ್ರು ಮನೆಗೆ ಹೋಗಿ ಲಗೇಜ್ ನ ತಗೊಂಡ್ ಬರ್ತೀವಿ ಅಂತ ವೈಷ್ಣವ್ ಹೇಳಿದ ತಕ್ಷಣ ಈ ಕಡೆ ವಿಧಿ ವಿಖ್ಯಾತ್ ಕಾಯ್ತಾ ಇರ್ತಾರೆ. ಅವಾಗ ವಿಕ್ಕಿ ಕೂಡ ನಿಮ್ ಅತ್ತೆ ಎಷ್ಟು ಒಳ್ಳೆಯವರು ಅಲ್ಲ, ಸರಿಯಾದ ಟೈಮ್ಗೆ ಬಂದು ನಮ್ಮಿಬ್ರು ಕೂಡ ಕಾಪಾಡಿದ್ರು ಅಂದಿದ ತಕ್ಷಣ ಏನ್ ಮಾತಾಡ್ತಾ ಇದೀಯ ಬೇಬಿ ನೀನು, ಅವಳು ಎಲ್ಲರ ಮುಂದೆನೂ ಕೂಡ ನಾನೇ ಒಳ್ಳೆಳಾಗ್ಬೇಕು ಅಂತ ನೋಡ್ತಾ ಇರ್ತಾಳೆ. ಅದಕ್ಕೆ ಅಣ್ಣ ಬರೋ ಟೈಮಿಗೆ ಅವಳು ಕೂಡ ಬಂದ್ಬಿಟ್ಟು ಇಷ್ಟೆಲ್ಲ ಡ್ರಾಮಾ ಮಾಡಿತ್ತು, ನೀನು ಅವಳನ್ನ ಜಾಸ್ತಿ ನಂಬಕ್ ಹೋಗ್ಬೇಡ ಅಂದಿದ ತಕ್ಷಣ ಏನ್ ಬೇಬಿ ಈ ತರ ಮಾತಾಡ್ತಾ ಇದೀಯ, ಅವರು ನಮ್ ಪ್ರಾಣನ ಉಳಿಸಿದ್ದಾರೆ ಇವತ್ತು, ಆದ್ರೂ ಕೂಡ ನಿಂಗೆ ಸ್ವಲ್ಪನೂ ಅವ್ರ ಮೇಲೆ ಗೌರವ ಬರ್ತಾ ಇಲ್ವಲ್ಲ ಅಂದಿದ ತಕ್ಷಣ ಪ್ಲೀಸ್ ವಿಕ್ಕಿ ಅವಳ ಬಗ್ಗೆ ಮಾತ್ರ ನಂಗೆ ಏನು ಹೇಳ್ಬೇಡ ಅಂತ ಕೋಪ ಮಾಡ್ಕೊಂಡಿದ ತಕ್ಷಣ ಸರಿ ಆಯ್ತು ಬೇಬಿ, ನೀನ್ ತಾನೇ ಯಾವತ್ತು ನನ್ ಮಾತನ್ನ ಕೇಳಿದ್ಯಾ ಅಂತ ವಿಕ್ಕಿನೂ ಕೂಡ ಸುಮ್ನಾಗ್ಬಿಡ್ತಾನೆ. ಅದೇ ಟೈಮ್ಗೆ ಇಲ್ಲಿ ಮನೆಯವರೆಲ್ಲರೂ ಕೂಡ ಕೂತಿರ್ಬೇಕಾದ್ರೆ ವೈಷ್ಣವು ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬಂದು ಅವ್ರ ಅಮ್ಮನ ಮುಂದೆ ನಿಂತ್ಕೊಳ್ತಾನೆ. ಅದನ್ನ ನೋಡ್ಬಿಟ್ಟು ಕಾವೇರಿ ಶಾಕ್ ಆಗ್ತಾಳೆ. ಅವಾಗ ಕಾವೇರಿ ಪುಟ್ಟ ಏನು ಇದೆಲ್ಲ ಅಂದಿದ ತಕ್ಷಣ ನಾನು ಮಹಾಲಕ್ಷ್ಮಿ ಇಬ್ರು ಕೂಡ ವಿಖ್ಯಾತ್ ಮನೆಗೆ ಹೋಗ್ತಾ ಇದೀವಿ ಅಂದಿದ ತಕ್ಷಣ ಕಾವೇರಿ ಅಂತೂ ಫುಲ್ ಶಾಕ್ ಆಗಿ ಯಾಕೆ ಅವನ ಮನೆಗೆ ನೀವ್ ಯಾಕೆ ಹೋಗ್ಬೇಕು, ಅದು ಆ ಲಕ್ಷ್ಮಿ ಜೊತೆಗೆ ಅಂತ ಕೇಳಿದಾಗ ಯಾಕೆ ಅಂದ್ರೆ ವಿಧಿ ಜೊತೆಗೆ ಅವ್ರ ಮನೆಯವರು ಯಾರಾದ್ರೂ ಬಂದ್ರೆ ಮಾತ್ರ ಅವರು ಮನೆ ಒಳಗೆ ಬಿಟ್ಕೊಳ್ತೀನಿ ಅಂತ ಹೇಳಿದರಂತೆ. ಅದಕ್ಕೆ ನಾನು ಮಹಾಲಕ್ಷ್ಮಿ ಇಬ್ರು ಕೂಡ ಹೋಗ್ಬಿಟ್ಟು ವಿಧಿನ ಅವ್ರ ಮನೆಗೆ ಬಿಟ್ಟು ಬರ್ತೀವಿ ಅಂದಿದ ತಕ್ಷಣ ಅದರ ಅವಶ್ಯಕತೆ ಇಲ್ಲ, ಅವಳಿಗೆ ನಾವ್ ಯಾರು ಕೂಡ ಬೇಡ ಅಂತ ತಾನೇ ಆ ಮದ್ವೆ ಆಗಿದ್ದು, ಅಂತ ಮದ್ವೆನ ಮಾಡ್ಕೊಂಡ್ಮೇಲೆ ನಾವ್ ಯಾಕೆ ಅವಳ ಜೊತೆ ಹೋಗ್ಬೇಕು ಅಂತ ಕಾವೇರಿ ಕೂಗಾಡ್ತಾ ಇರ್ತಾಳೆ. ಆದ್ರೆ ವೈಷ್ಣವು ಇದೇ ನನ್ ಫೈನಲ್ ನಿರ್ಧಾರ ಅಂತ ಹೇಳ್ಬಿಟ್ಟು ಬ್ಯಾಗ್ ತಗೊಂಡು ಹೊರಗಡೆ ಬರ್ತಾ ಇರ್ತಾನೆ. ನಿಂತ್ಕೊಳ್ಳೋ, ಏನು ಮಾಡ್ತಾ ಇದೀಯ, ನನ್ ಮಾತ್ ಮೊದ್ಲು ಕೇಳು ಅಂತ ಇಲ್ಲಿ ಕಾವೇರಿ ಹೇಳ್ತಾ ಇದ್ರು ಕೂಡ ಇಲ್ಲಿ ಕಾವೇರಿ ಮಾತನ್ನ ವೈಷ್ಣವು ಕೇಳಿಸ್ಕೊಳ್ತಾನೆ ಇರಲ್ಲ. ಅದೇ ಟೈಮ್ಗೆ ಈ ಕಡೆ ಕೀರ್ತಿ ಕೂಡ ಎದ್ಬಿಟ್ಟು ಅಮ್ಮ ಲಚ್ಚಿ ಎಲ್ಲಮ್ಮ, ಲಚ್ಚಿ ಸೀರೆ ಕೈ ಕಟ್ಟಾಗ್ಬಿಟ್ಟಿದೆ ನೋಡು ಇಲ್ಲಿ ಅಂತ ಹೇಳ್ಬಿಟ್ಟು ಕಾರುಣ್ಯ ಹತ್ರ ತೋರಿಸಿದ ತಕ್ಷಣ ಏನಿಲ್ಲ ಬೇಬಿ, ಅವಳು ಒಂದು ದಿನ ಇಲ್ಲಿ ಅವ್ರ ದೊಡ್ಡಪ್ಪ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ, ಇನ್ನೇನ್ ಬೆಳಗ್ಗೆ ಎದ್ದಿದ ತಕ್ಷಣ ಬಂದ್ಬಿಡ್ತಾಳೆ ಅಂದಿದ ತಕ್ಷಣ ಇಲ್ಲ ಲಚ್ಚಿ ನನ್ ಬಿಟ್ಟು ಎಲ್ಲೂ ಕೂಡ ಹೋಗೋ ಆಗಿಲ್ಲ, ನಾನ್ ಕೂಡ ಲಚ್ಚಿ ಜೊತೆ ಹೋಗ್ತೀನಿ, ನಂಗೆ ಲಚ್ಚಿ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕಾರುಣ್ಯ ಇನ್ನ ಮಾತಾಡ್ತಾ ಇರ್ಬೇಕಾದ್ರೆ ಕೀರ್ತಿ ಕೂಡ ಓಡ್ ಬಂದ್ಬಿಡ್ತಾಳೆ. ಈ ನಿಂತ್ಕೋ ಕೀರ್ತಿ ಅಂತ ಹೇಳಿದ್ರು ಕೂಡ ಅವಳು ಯಾರ್ ಮಾತು ಕೇಳ್ದೇನೆ ಲಚ್ಚಿ ಲಚ್ಚಿ ಅಂತ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಲಕ್ಷ್ಮಿ ಕೂಡ ವೈಷ್ಣವ್ಗೋಸ್ಕರ ಕಾಯ್ತಾ ಇರ್ತಾಳೆ. ಅವಾಗ ಕೀರ್ತಿ ಬಂದ್ಬಿಟ್ಟು ಲಚ್ಚಿ ನಾನು ಕೂಡ ನಿನ್ ಜೊತೆ ಬರ್ತೀನಿ, ನೀನ್ ಎಲ್ಲೇ ಹೋದ್ರು ಕೂಡ ನಾನು ನಿನ್ ಜೊತೆ ಇರ್ತೀನಿ ಅಂದಿದ ತಕ್ಷಣ ಅಯ್ಯೋ ಆಗಲ್ಲ ಗೊಂಬೆ, ನಾನು ಸ್ವಲ್ಪ ಕೆಲ್ಸ ಇದೆ, ಅದಕ್ಕೆ ಅರ್ಜೆಂಟ್ ಆಗಿ ವೈಷ್ಣವ್ ನಾನು ಇಬ್ರು ಕೂಡ ವಿಧಿನ ಕರ್ಕೊಂಡು ಅವ್ರ ಊರಿಗೆ ಹೋಗ್ಬೇಕು ಅಂದಿದ ತಕ್ಷಣ ಹಾಗಿದ್ರೆ ನಾನ್ ಕೂಡ ನಿಮ್ ಜೊತೆಗೆ ಬರ್ತೀನಿ ಅಂತ ವಾದ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಇಲ್ಲಿ ಕಾವೇರಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಕೀರ್ತಿ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಅವ್ರ ಮನೆ ಹತ್ರ ಬರ್ತಾರೆ. ಅವಾಗ ಕಾವೇರಿ ಕೂಡ ಪುಟ್ಟ ನೀನ್ ನನ್ಗೆ ಮಾತು ಕೊಟ್ಟಿದ್ಯಾ, ಇನ್ನೊಂದು ಮದುವೆ ಆಗೋಕೆ ಒಪ್ಪಿಗೆ ಕೂಡ ಕೊಟ್ಟಿದ್ಯಾ, ಇನ್ನೆರಡು ದಿನದಲ್ಲಿ ನೀನ್ ಎಂಗೇಜ್ಮೆಂಟ್ ಕಣು, ಈ ಟೈಮಲ್ಲಿ ನೀನ್ ಅಲ್ಲಿಗೆ ಹೋಗಿ ಕೂತ್ರೆ ಎಂಗೇಜ್ಮೆಂಟ್ ಹೇಗೋ ನಡೆಯುತ್ತೆ ಅಂದಿದ ತಕ್ಷಣ ಅವಾಗ ಸುಪ್ರೀತಾ ಕೂಡ ಏನು ಮಗನ ಎಂಗೇಜ್ಮೆಂಟ್ ನ ಮಾಡ್ಬೇಕು ಅಂತ ತುಂಬಾ ತುದಿಗಾಲಲ್ಲಿ ನಿಂತಿರೋ ಆಗಿದೆ, ಹಾಗಿದ್ರೆ ವೈಷ್ಣವ್ಗೆ ಹುಡುಕಿರೋ ಹುಡುಗಿ ಯಾರು ಅಂದಿದ ತಕ್ಷಣ ಅದೇ ಟೈಮ್ಗೆ ಇಲ್ಲಿ ಒಂದು ಕಾರು ಸ್ಪೀಡ್ ಆಗಿ ಬಂದು ನಿಂತ್ಕೊಳ್ಳುತ್ತೆ. ಅದನ್ನ ಮನೆಯವರೆಲ್ಲರೂ ಕೂಡ ನೋಡ್ತಾ ಇರ್ಬೇಕಾದ್ರೆ ಅದರಿಂದ ಒಬ್ಬ ಹುಡುಗಿ ಕೂಡ ಇಳಿತಾಳೆ. ಇಲ್ಲಿ ಕಾವೇರಿ ವೈಷ್ಣವ್ಗಂತ ನೋಡಿರೋ ಹುಡುಗಿ ಬೇರೆ ಯಾರು ಅಲ್ಲ ಅವಳು ಬರ್ತಾ ಇರ್ಬೇಕಾದ್ರೆ ಲಕ್ಷ್ಮಿ ಮತ್ತೆ ಕೀರ್ತಿ ಇಬ್ರು ಕೂಡ ಜೊತೆಯಾಗಿ ನಿಂತಿರ್ತಾರೆ. ಅವ್ರು ಇಬ್ರನ್ನು ಕೂಡ ತಳ್ಬಿಟ್ಟು ಇಲ್ಲಿ ಕಾವೇರಿ ಹತ್ರ ಬರ್ತಾಳೆ. ಅದನ್ನ ನೋಡಿ ವೈಷ್ಣವ್ ಅಂತೂ ಫುಲ್ ಶಾಕ್ ಆಗ್ತಾನೆ. ಆದ್ರೆ ಕಾವೇರಿ ಇಲ್ಲಿ ಅಂತ ಲಕ್ಷ್ಮಿನೇ ಮನೆ ಸೊಸೆ ಆಗಿ ತಂದ್ಬಿಟ್ಟು ನನ್ ಮಗುನ ಕಿತ್ಕೊಳ್ತಾ ಇದ್ದಾಳೆ ಅಂತ ಲಕ್ಷ್ಮಿನ ಮನೆಯಿಂದ ಆಚೆ ಹಾಕಿರ್ತಾಳೆ. ಆದ್ರೆ ಇಂಥ ಮಾಡ್ರನ್ ಹುಡುಗಿ ವೈಷ್ಣವ್ನ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಕಾವೇರಿ ಏನ್ನ ಪ್ಲಾನ್ ಮಾಡಿ ಹುಡುಗಿನ ಕರ್ಸಿದಾಳೆ ಅಲ್ಲ. ಇಲ್ಲಿ ವೈಷ್ಣವ್ ಕೂಡ ಅಮ್ಮ ಇನ್ನ 2 ದಿನ ಎಂಗೇಜ್ಮೆಂಟ್ ಗೆ ಟೈಮ್ ಇದೆ ತಾನೆ, ಅಷ್ಟರಲ್ಲಿ ಹೋಗ್ಬಿಟ್ಟು ನಾನು ವಿಧಿನ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಮಾತ್ ಕೂಡ ಕೇಳಿಸ್ಕೊಳ್ತೇನೆ ಲಕ್ಷ್ಮಿ ವಿಧಿ ವಿಕ್ಕಿ ಎಲ್ಲರೂ ಕೂಡ ವಿಕ್ಕಿ ಊರಿಗೆ ಹೊರಡ್ತಾರೆ.